ಅಲ್ಲ ಈಗ ನೋಡಿದ್ವಿ ಅಥಣಿ ಎಲೆಕ್ಷನ್. ಈ ಅಖಾಡ ಯಾಕೆ ಸದ್ದಾಗ್ತಾ ಇದೆ? ಯಾಕಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ನವರು ಮುಂಚೆ ಯಾರೆಲ್ಲ ಇದ್ರು, ತದನಂತರ ಅಲ್ಲಿ ಇವರು BJPಯಿಂದ ಕರ್ಕೊಂಡು ಬಂದರು. ಹೀಗಾಗಿ ಅಲ್ಲಿ ಎಲ್ರಿಗೂ ಕೂಡ ಒಮ್ಮತ ಇರುತ್ತೆ ಅಂದರೆ ಮೇಲ್ನೋಟಕ್ಕೆ ಏನೋ ಭರವಸೆ ಕೊಟ್ಟು ಕರ್ಕೊಂಡಿರ್ತಾರೆ ಅಲ್ವಾ ಬೇರೆ ಪಕ್ಷದಿಂದ. ಆದರೆ ತಳಮಟ್ಟದಲ್ಲಿ ಎಲ್ಲವೂ ಸರಿ ಆಗಬೇಕಲ್ಲ, ಹಾಗಾಗಿ ಒಳೇಟಿನ ಭೀತಿ ಇದೆ. ಎಸ್, ಹಾಗಾದರೆ ಯಾವೆಲ್ಲ ಕಾರಣಗಳಿಗಾಗಿ ಒಳೇಟಿನ ಭೀತಿ ಇದೆ? ಲೆಟ್ಸ್ ಲುಕ್ ಇನ್ ಟು ಇಟ್ ಇನ್ ಡೀಟೇಲ್ ಆನ್ ಟಾಪ್ ಸ್ಟೋರಿ 3 ಅಥಣಿ ಎಲೆಕ್ಷನ್ ಅಖಾಡ. ಖಂಡಿತವಾಗ್ಲೂ ಸವದಿಗೆ ಸುಲಭವಾದಂಥ ವಾತಾವರಣ ಇಲ್ಲ. ಕಾರಣ ಒಳೇಟಿನ ಭೀತಿಯಲ್ಲಿ ಅಥಣಿಯ ಲಕ್ಷ್ಮಣ್ ಸವದಿ ಇದ್ದಾರೆ. ಈಗ ಮಂತ್ರಿಯಾಗೋ ಕನಸಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ. ಯಸ್, ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಟಾಪ್ ಸ್ಟೋರಿ. 2028ರ ಚುನಾವಣೆಯಲ್ಲಿ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಲಿದೆ ಅಕ್ಷರಶಃ ಅಥಣಿ. 2023ರಲ್ಲೂ ಅದೇ ಅಭ್ಯರ್ಥಿಗಳು, 2028ರಲ್ಲೂ ಅದೇ ಅಭ್ಯರ್ಥಿಗಳು ಆಗುವ ಸಾಧ್ಯತೆ ಇದೆ. 2023ರಲ್ಲಿ ಭರ್ಜರಿಯಾಗಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ರು ಸವದಿಯವರು. ಆದರೆ 28ರಲ್ಲಿ ಲಕ್ಷ್ಮಣ ಸವದಿ ಹಾದಿ ಬಲು ಕಠಿಣ ಅನ್ನುವ ಲೋಕಲ್ ರಿಪೋರ್ಟ್ ನಮಗೆ ಸಿಗ್ತಾ ಇದೆ. ಎಸ್, ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಏನು, ಯಾಕೆ ಹಿಂಗೆ, ಯಾವ ಕಾರಣಕ್ಕಾಗಿ? ರಾಜಕೀಯ ಲೆಕ್ಕಾಚಾರ ಈ ರೀತಿ ಇದೆ. 2023ರ ಫಲಿತಾಂಶ ಹೆಂಗೆ ಬಂದಿತ್ತು, ಯಾರ್ಯಾರ ವಿರುದ್ಧ ಬಂದಿತ್ತು, ಅಲ್ಲಿ ಇದ್ದಂಥವರು ಬಹುತೇಕ ಒಂದೇ ಪಕ್ಷದವರೇ. ಅಂದರೆ ಯಾವ ಅಭ್ಯರ್ಥಿ ಕಣಕ್ಕಿಳಿದಿದ್ರು ಅದನ್ನು ನೋಡೋಣ, ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸ್, ಮಹೇಶ್ ಕುಮಟಳ್ಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದರು. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. 1,31,404 ಮತಗಳನ್ನು ಯಾರು ಪಡೀತಾರೆ? ಇದೇ ಲಕ್ಷ್ಮಣ್ ಸವದಿ ಪಡೀತಾರೆ. 55,282 ಮತಗಳನ್ನು ಭಾರತೀಯ ಜನತಾ ಪಕ್ಷದ ಮಹೇಶ್ ಕುಮಟಳ್ಳಿ, ಮುಂಚೆ ಅವರು ಕಾಂಗ್ರೆಸ್ಸಲ್ಲಿ ಇರ್ತಾರೆ. ಬಾಂಬೆ ಬಾಯ್ಸ್ ಕೇಳಿದ್ರಲ್ಲ, ಆ ಲಿಸ್ಟಲ್ಲಿ ಮಹೇಶ್ ಕುಮಟಳ್ಳಿ ಅವರು ಕೂಡ BJPಗೆ ಸೇರ್ಪಡೆ ಆಗ್ತಾರೆ. ಸರ್ಕಾರವನ್ನು ಉರುಳಿಸಬೇಕಾಗತ್ತೆ. ಅದರಲ್ಲಿ ಬಾಂಬೆ ಬಾಯ್ಸ್ ಅನ್ನುವ ಲಿಸ್ಟಲ್ಲಿ ಇವರ ಹೆಸರು ಕೂಡ ಇರುತ್ತೆ. ಆಗ ಭಾರತೀಯ ಜನತಾ ಪಕ್ಷದ ಪರವಾಗಿ ಓಟ್ ಬಂದರೂ ಕೂಡ ತದನಂತರದಲ್ಲಿ ಲಕ್ಷ್ಮಣ್ ಸವದಿ ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಭಾಳ ಬಿಗ್ ಮಾರ್ಜಿನಲ್ಲಿ ಗೆಲ್ತಾರೆ. ಅದರಲ್ಲಿ ಯಾವ ಆಶ್ಚರ್ಯ ಇಲ್ಲ, ಅನುಮಾನ ಇಲ್ಲ. ಆದರೆ ಅದೇ ವಾತಾವರಣ ಈಗಿರುತ್ತಾ? ಅದು ಇಲ್ಲ ಅನ್ನೋದು ಸದ್ಯದ ಗ್ರೌಂಡ್ ರಿಯಾಲಿಟಿ. ಹಾಗಾದರೆ ಅದು ಬದಲಾಗೋದೇ ಇಲ್ವಾ? ಹಂಗೆ ಹೇಳೋಕ್ಕಾಗಲ್ಲ. ದೆರ್ ಇಸ್ ಅ ಪಾಸಿಬಿಲಿಟಿ. ಇವರೇ ಕಷ್ಟಪಟ್ಟು, ಆದರೆ ಸುಲಭ ಇಲ್ಲ ರೀ. ಒಳೇಟಿನ ಭೀತಿ ಇದೆ. ಆ ಒಳೇಟಿನ ಭೀತಿನ ಸರಿ ಮಾಡಿಕೊಂಡ್ರೆ ಇವರು ಗೆಲ್ಬೋದು, ಅಥವಾ ಇದನ್ನು ಮೆಟ್ಟಿ ನಿಂತು ನಾನು ಜನರ ಹತ್ರ ಹೋಗ್ತೀನಿ ಅಂತ ಇನ್ನೊಬ್ಬ ಪಕ್ಷದ ಅಭ್ಯರ್ಥಿ ಬಂದರೆ ಅವರು ಕೂಡ ಗೆಲ್ಬೋದು. ಹಿಂಗೆ ಅಂತ ಬರೀಲಿಕ್ಕಾಗತ್ತಾ? ಇಲ್ಲ. ಆದರೆ ಸದ್ಯಕ್ಕೆ ಅಲ್ಲಿಯ ಜನರ ಮನಸ್ಥಿತಿ ಯಾವ ರೀತಿ ಇದೆ, ಸದ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಥಿತಿ ಯಾವ ರೀತಿ ಇದೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದಾಗ, ಎಲ್ಲ ಆಯಾಮಗಳನ್ನು ಗಮನಿಸಿದಾಗ ಸದ್ಯಕ್ಕೆ ಲಕ್ಷ್ಮಣ ಸವದಿ ಹಾದಿ ಅಷ್ಟೊಂದು ಸುಗಮ ಇಲ್ಲ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ.